ಬಳ್ಳಾರಿ ಜೈಲಿನಲ್ಲಿ ಸಾಮಾನ್ಯ ಕೈದಿಯಂತೆ ಇರಬೇಕಾಗುತ್ತೆ ದರ್ಶನ್. ಬಳ್ಳಾರಿ ಜೈಲಿನ ಬಳಿ ಪೊಲೀಸರಿಂದ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇದೇ ಜೈಲಿನಲ್ಲಿಯೇ 100ಕ್ಕೂ ಹೆಚ್ಚು ದಿನಗಳ ಕಾಲ ದರ್ಶನ್ ಇದ್ರು. ಇದೇ ಜೈಲಿನಿಂದ ಬೆನ್ನು ನೋವಿನ ಕಾರಣವನ್ನ ಕೊಟ್ಟು ಜಾಮೀನನ್ನು ಪಡೆದು ದರ್ಶನ್ ಹೊರಬಂದಿದ್ರು. ಈಗ ಅದೇ ಜೈಲಿಗೆ ವಾಪಸ್ ದರ್ಶನ್ ಹೋಗಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಹಾಗಾಗಿ ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗುತ್ತೆ. ಈ ಹಿಂದೆ 100ಕ್ಕೂ ಹೆಚ್ಚು ದಿನಗಳ ಕಾಲ ದರ್ಶನ್ ಈ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಇವರಿಗೆ ಸ್ಪೆಷಲ್ ಬ್ಯಾರಕ್ನಲ್ಲಿ ವಿಶೇಷ ಸೆಲ್ನಲ್ಲಿ ಇಡಿಸಲಾಗಿತ್ತು. ಬಟ್ ಈ ಸಾರಿ ಅದಕ್ಕೆ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ಅದನ್ನು ಸ್ಪಷ್ಟವಾಗಿ ಹೇಳಿದೆ. ಸಾಮಾನ್ಯ ಕೈದಿಗಳು, ವಿಚಾರಣಾ ಕೈದಿಗಳು ಹೇಗಿರ್ತಾರೋ ದರ್ಶನ್ ಕೂಡ ಹಾಗೆ ಇರಬೇಕು. 7 ಜನ ಆರೋಪಿಗಳು ಕೂಡ ಹಾಗೆ ಇರಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಸಾಮಾನ್ಯ ಕೈದಿಗಳ ಜೊತೆಗೆ, ವಿಚಾರಣಾಧೀನ ಕೈದಿಗಳ ಜೊತೆಗೆ ಸಾಮಾನ್ಯ ಸೆಲ್ನಲ್ಲಿಯೇ ದರ್ಶನ್ ಕಾಲವನ್ನು ಕಳೆಯಬೇಕಾಗುತ್ತೆ ಇನ್ನು ಮುಂದೆ. ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ಗೆ ಇದೀಗ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿರುವಂಥದ್ದು. ಅಂದರೆ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿದ್ದಾಗಲೇ ಒಂದಿಷ್ಟು ಅನಾರೋಗ್ಯದ ನೆಪವನ್ನು, ಅಂದರೆ ಬೆನ್ನು ನೋವಿನ ಸಮಸ್ಯೆ ನೆಪವನ್ನು ಇಟ್ಕೊಂಡು ಜಾಮೀನು ಪಡೆದುಕೊಂಡು ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದಲೇ ಅವರು ಜಾಮೀನನ್ನು ಪಡೆದುಕೊಂಡು ಹೋಗಿದ್ರು. ಇದೀಗ ಸುಪ್ರೀಂ ಕೋರ್ಟ್ ದರ್ಶನ್ ಅವರಿಗಿದ್ದಂಥ ಜಾಮೀನನ್ನು ರದ್ದುಪಡಿಸಿ ಆದೇಶ ಹೊರಡಿಸಿರುವಂಥದ್ದು. ಹೀಗಾಗಿ ತಕ್ಷಣದಿಂದಲೇ ದರ್ಶನ್ ಸೆಷನ್ ಕೋರ್ಟ್ ಮುಂದೆ ಹೋಗಿ ಶರಣಾಗತಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೀಗಾಗಿ ದರ್ಶನ್ ಅವ್ರನ್ನ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಆರಂಭದಲ್ಲಿ ಅಂದ್ರೆ ಅವರು ಒಟ್ಟು 63 ದಿನಗಳ ಕಾಲ ಬಳ್ಳಾರಿ ಸೆಂಟ್ರಲ್ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದರು. ಇಲ್ಲಿಂದನೇ ಬೆನ್ನು ನೋವಿನ ಸಮಸ್ಯೆಯನ್ನು ಇಟ್ಕೊಂಡು ಅಂದ್ರೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಬೇಕು ಅನ್ನುವಂಥ ಒಂದಿಷ್ಟು ದಾಖಲೆಗಳನ್ನ ಮುಂದಿಟ್ಕೊಂಡು ಅವರು ಇಲ್ಲಿಂದಲೇ ಜಾಮೀನು ಪಡೆದುಕೊಂಡು ಹೋಗಿದ್ರು. ಇದೀಗ ಮತ್ತೆ ಸುಪ್ರೀಂ ಕೋರ್ಟ್ ಅವರ ಜಾಮೀನನ್ನು ರದ್ದುಪಡಿಸಿರೋದ್ರಿಂದಾಗಿ ಇದೀಗ ಮತ್ತೆ ದರ್ಶನ್ ಅವರನ್ನು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಅಂದ್ರೆ ಕರೆತರ್ತಕ್ಕಂಥ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ವಿಚಾರವನ್ನು ಸ್ಪಷ್ಟಪಡಿಸಿದೆ. ದರ್ಶನ್ ಅವರಿಗೆ ಅಂದ್ರೆ ದರ್ಶನ್ ಸೇರಿದಂತೆ ಈ ಒಂದು ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಯಾವುದೇ ರೀತಿಯ ರಾಜ್ಯಾತಿಥ್ಯವನ್ನು ನೀಡಬಾರದು ಅನ್ನುವಂಥ ಮಾತನ್ನ ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿರುವಂಥದ್ದು. ಹೀಗಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ 63 ದಿನಗಳ ಕಾಲ ಇದ್ದಂಥ ಕೊಲೆ ಆರೋಪಿ ದರ್ಶನ್ ಅವರಿಗೆ ಸಾಮಾನ್ಯ ಕೈದಿಗಳಂತೆಲ್ಲ ಟ್ರೀಟ್ ಮಾಡಲಾಗ್ತೈತಿ. ಯಾವುದೇ ರಾಜ್ಯಾತಿಥ್ಯ ನೀಡಿರಲಿಲ್ಲ. ಅದ್ರ ಜೊತೆಗೆ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನ ಒಂದು ಕೋಣೆಯಲ್ಲಿ ಅವ್ರನ್ನ ಬಂಧಿಸಿಡಲಾಗಿತ್ತು. ಅಂದ್ರೆ ಸಾಮಾನ್ಯ ಕೈದಿಗಳ ರೀತಿಯಲ್ಲಿ ಅವ್ರನ್ನ ನೋಡಲಾಗ್ತಿತ್ತು. ಹೀಗಾಗಿ ಸುಪ್ರೀಂ ಕೋರ್ಟ್ ಒಂದಿಷ್ಟು ಸ್ಟ್ರಿಕ್ಟ್ ಆಗಿರ್ತಕ್ಕಂಥ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನುವಂಥ ಮಾತನ್ನ ಹೇಳಿದ್ರಿಂದಾಗಿ ಬಹುತೇಕ ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅವ್ರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕರೆತರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿನ ಒಳಗಡೆನೂ ಸಹಿತ ಒಂದಿಷ್ಟು ಪೂರ್ವ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತದೆ. ಯಾಕಂದ್ರೆ ಈ ಹಿಂದೆ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನ ಕೋಣೆಯೊಂದರಲ್ಲಿ ಇರಿಸಲಾಗಿತ್ತು. ಮತ್ತೆ ಈಗ ಕರೆತಂದ್ರೆ ಅವ್ರನ್ನ ಹೈ ಸೆಕ್ಯೂರಿಟಿ ಸೆಲ್ ಇರಿಸಬೇಕಾ ಅಥವಾ ಮತ್ತೆ ಬೇರೆ ಯಾವುದಾದ್ರೂ ಒಂದು ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಬೇಕಂದ್ರೆ ಕೋಣೆ ಅಂದ್ರೆ ಸಾಮಾನ್ಯ ಕೈದಿಗಳಂತೆ ನೋಡ್ಕೊಳ್ಳಲಿಕ್ಕೆ ಬೇರೆ ಏನಾದರೂ ಮಾಡಬೇಕಾ ಅನ್ನುವಂಥ ನಿಟ್ಟಲ್ಲಿ ಇದೀಗ ಒಂದಿಷ್ಟು ಚರ್ಚೆಗಳು ಕೂಡ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿನ ಒಳಗಡೆ ನಡೀತಾ ಇರುವಂಥದ್ದು ಅನ್ನೋದು ಅಧಿಕಾರಿಗಳ ನೇತೃತ್ವದಲ್ಲಿ. ಹೀಗಾಗಿ ಈಗಾಗಲೇ ಸಂಜೆ ಒಳಗಡೆ ದರ್ಶನ್ ಅವರು ಸೆಷನ್ ಕೋರ್ಟ್ ಮುಂದೆ ಶರಣಾಗತಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದಾದ್ಮೇಲೆ ದರ್ಶನ್ ಅವರನ್ನ ಬಂಧಿಸ್ತಕ್ಕಂಥ ಪೊಲೀಸರು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಕರಿತಾ ಇರ್ಬೋದು. ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಗಮನಿಸಬೇಕಾಗಿರೋದೇನೆಂದ್ರೆ ದರ್ಶನ್ ಅವರಿಗೆ ರಾಜ್ಯಾತಿಥ್ಯ ನೀಡಬಾರ್ದು, ಸಾಮಾನ್ಯ ಕೈದಿಗಳಂತೆ ನೋಡ್ಕೊಳ್ಬೇಕು. ಒಂದು ವೇಳೆ ಆ ರೀತಿ ಏನಾದರೂ ಮಾಡಿದ್ದೆ ನಮಗೆ ಗಮನಕ್ಕೆ ಬಂದ್ರೆ ಆ ರೀತಿಯ ಜೈಲಾಧಿಕಾರಿಗಳನ್ನು ನಾವು ಸಸ್ಪೆಂಡ್ ಮಾಡ್ತೀವಿ ಅನ್ನುವಂಥ ಖಡಕ್ ಎಚ್ಚರಿಕೆಯನ್ನ ಇದೀಗ ಸುಪ್ರೀಂ ಕೋರ್ಟ್ ಕೊಟ್ಟಿರೋದ್ರಿಂದಾಗಿ ಇಡೀ ದೇಶದಲ್ಲಿನ ಅತಿ ಕಠಿಣ ಮತ್ತು ಕಠಿಣವಾಗಿರ್ತಕ್ಕಂಥ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ದರ್ಶನ್ ಅವರನ್ನ ತಂದು ಇಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಕ್ಯಾಮರಾಮನ್ ಭರತ್ ಜೊತೆ ಅಮರೀಶ್ ಎಲ್ಕೆ, ಹೊಮ್ಮಿನಾಳ್, ಪಬ್ಲಿಕ್ ಟಿವಿ, ಬಳ್ಳಾರಿ. ಜಾಮೀನು ಸಿಗುವ ಮೊದಲು ದರ್ಶನ್ ಇದೇ ಬಳ್ಳಾರಿ ಜೈಲಿನಲ್ಲಿಯೇ 2 ತಿಂಗಳುಗಳ ಕಾಲವನ್ನು ಕಳೆದಿದ್ರು. ಇದು ಬ್ರಿಟಿಷರ ಕಾಲದ ಜೈಲು. ಬೇರೆ ಜೈಲುಗಳ ರೀತಿಯಲ್ಲಿ ಇಲ್ಲಿ ತುಂಬ ಅದ್ಧೂರಿಯಾದಂತಹ ಸ್ಪೆಷಾಲಿಟೀಸ್ ಕೂಡ ಇರೋದಿಲ್ಲ. ಹಾಗಾಗಿಯೇ ಈಗ ಮತ್ತೊಮ್ಮೆ ಇದೇ ಜೈಲಿಗೆ ದರ್ಶನ್ ಅವರನ್ನು ಶಿಫ್ಟ್ ಮಾಡೋದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ಮೊದಲು ಸೆಷನ್ಸ್ ಕೋರ್ಟಿಗೆ ನ್ಯಾಯಾಧೀಶರ ಎದುರು ದರ್ಶನ್ ಅವರನ್ನು ಹಾಜರುಪಡಿಸುವಂತಹ ಕೆಲಸ ಆಗುತ್ತೆ. ತದನಂತರ ನೇರವಾಗಿ ಅವರನ್ನು ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಕಳೆದ ಬಾರಿಯಂತೆ ಬೇರೆ ಬ್ಯಾರಕ್ನಲ್ಲಿ ದರ್ಶನ್ ಇರೋದಕ್ಕೆ ಅವಕಾಶ ಇರೋದಿಲ್ಲ. ಒಬ್ಬಂಟಿಯಾಗಿ ಸೆಲ್ನಲ್ಲಿರೋದಕ್ಕೆ ಅವಕಾಶ ಇರೋದಿಲ್ಲ. ಸಾಮಾನ್ಯ ಕೈದಿಗಳಂತೆ, ವಿಚಾರಣಾ ಕೈದಿಗಳಂತೆ ಇನ್ನು ಮೇಲೆ ದರ್ಶನ್ ಜೈಲಿನಲ್ಲಿರಬೇಕಾಗುತ್ತೆ. ಅತ್ಯಂತ ಕಠಿಣವಾದಂತಹ ಕಾರಾಗೃಹ ಎನ್ನುವಂತಹ ಖ್ಯಾತಿಯನ್ನು ಬಳ್ಳಾರಿಯ ಜೈಲು ಪಡೆದಿರುವಂಥದ್ದು. ಆ ಜೈಲಿಗೆ ಕೆಲವೇ ಕ್ಷಣಗಳಲ್ಲಿ ಸಂಜೆ ಅಷ್ಟೊತ್ತಿಗೆ ದರ್ಶನ್ ಅವರನ್ನು ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ದರ್ಶನ್ ಕಳೆದ ಬಾರಿಯಂತೆ ಈ ಬಾರಿ ಬಳ್ಳಾರಿ ಜೈಲಿನಲ್ಲಿರೋದಕ್ಕೆ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ಅದನ್ನು ಸ್ಪಷ್ಟವಾಗಿ ಹೇಳಿದೆ. ಪ್ರತಿಯೊಬ್ಬ ಕೈದಿ, ವಿಚಾರಣಾಧೀನ ಕೈದಿ ಹೇಗಿರ್ತಾರೋ ದರ್ಶನ್ ಕೂಡ ಹಾಗೆ ಇರಬೇಕು. ದರ್ಶನ್ ಅವರನ್ನು ಸ್ಪೆಷಲ್ ಆಗಿ ಟ್ರೀಟ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ.
ಹಾಗಾಗಿ ಸಾಮಾನ್ಯರ ಜೊತೆಗೆ ಸಾಮಾನ್ಯರಂತೆ ದರ್ಶನ್ ಇನ್ನು ಮೇಲೆ ಜೈಲಿನಲ್ಲಿ ಕಾಲವನ್ನು ಕಳಿಬೇಕಾಗುತ್ತೆ. ದರ್ಶನ್ ಅವರಿಗೆ ಅತಿ ದೊಡ್ಡ ಶಾಕ್ ಅನ್ನ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಕೊಟ್ಟಿದೆ. ಬೆನ್ನು ನೋವಿನ ಕಾರಣವನ್ನು ಕೊಟ್ಟು ಜೈಲಿನಿಂದ ಹೊರಬಂದಂತಹ ದರ್ಶನ್ ಶಸ್ತ್ರಚಿಕಿತ್ಸೆಗೂ ಕೂಡ ಒಳಗಾಗಿರಲಿಲ್ಲ. ಕೋರ್ಟ್ನ ಪರ್ಮಿಷನ್ ಅನ್ನ ಪಡ್ಕೊಂಡು ಮೈಸೂರಿಗೆ ಹೋದ್ರು, ಬ್ಯಾಂಕಾಕ್ ಹೋದ್ರು, ಶೂಟಿಂಗ್ನಲ್ಲಿ ಭಾಗಿಯಾದ್ರು. ಅದೇ ಅವರಿಗೆ ಇವತ್ತು ಮುಳುವಾದಂತೆ ಕಾಣಿಸ್ತಾ ಇದೆ. ಅವರ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಹಾಗಾಗಿ ದರ್ಶನ್ ಅವರಿಗೆ ಅಸಲಿ ಸಂಕಷ್ಟ ಈಗ ಶುರುವಾದಂತೆ ಕಾಣಿಸ್ತಾ ಇದೆ. ದರ್ಶನ್ ಸೇರಿ 7 ಜನ ಆರೋಪಿಗಳ ಜಾಮೀನನ್ನ ರದ್ದು ಮಾಡಿದೆ. ಹೈಕೋರ್ಟ್ ಕೊಟ್ಟಂತಹ ಜಾಮೀನಿದು. ಈ ಜಾಮೀನನ್ನ ರದ್ದು ಮಾಡುವ ಮೂಲಕ ಅತಿ ದೊಡ್ಡ ಶಾಕ್ ಅನ್ನ 7 ಜನ ಆರೋಪಿಗಳಿಗೆ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳಿಗೆ ಕೋರ್ಟ್ ಇವತ್ತು ಕೊಟ್ಟಿರುವಂತಹದ್ದು. ಇವರನ್ನ ಬಂಧಿಸುವಂತಹ ಪ್ರಕ್ರಿಯೆಗೆ ಈಗಾಗಲೇ ಸಿದ್ಧತೆಗಳಾಗ್ತಾ ಇದೆ. ಇವರನ್ನ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡುವುದಕ್ಕೆ ಪ್ಲಾನ್ಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನೇರವಾಗಿ ಇವರನ್ನ ಈ ಹಿಂದೆ ಯಾವ್ಯಾವ ಜೈಲಿನಲ್ಲಿದ್ರೋ ಆ ಜೈಲಿಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತಹದ್ದು ಪೊಲೀಸರು. ಈಗಾಗಲೇ ಪ್ರತಿಯೊಬ್ಬರ ನಿವಾಸದ ಬಳಿಯೂ ಕೂಡ ಪೊಲೀಸರು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ 7 ಜನರನ್ನ ಬಂಧಿಸುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿಲ್ಲದಂತಹ ದರ್ಶನ್ 4 ಗಂಟೆಯವರೆಗೂ ಕೂಡ ಸಮಯಾವಕಾಶವನ್ನು ಕೇಳಿದ್ದಾರೆ. 4 ಗಂಟೆಗೆ ದರ್ಶನ್ ಪೊಲೀಸರ ಎದುರು ಪ್ರತ್ಯಕ್ಷರಾಗ್ತಾರೆ. ಅವರನ್ನು ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ ಆಗುತ್ತೆ. ತದನಂತರ ಜೈಲಿಗೆ ಶಿಫ್ಟ್ ಆಗ್ತಾರೆ.